ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನಸು ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು 3-4 ಡೇಸ್ ಆದಮೇಲೆ ಮತ್ತೆ ವಿಡಿಯೋ ಹಾಕ್ತಾಯಿದ್ದೀನಿ. ಪ್ಲೀಸ್ ಯಾರಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದು ಬಂದು ಮಂಗಳವಾರ ಮಂಗಳವಾರ ಅಥವಾ ಬುಧವಾರದ ವ್ಲಾಗ್ ಅನ್ಕೋತೀನಿ. ಸಾರಿ, ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಯಾವತ್ತಿನ ವೀಡಿಯೋ ಅಂತ ಮರ್ತ್ಬಿಟ್ಟಿದ್ದೀನಿ. ಅವತ್ತು ನಮ್ಮ ಪಾಪುಗೆ ಬೆರಳಲ್ಲಿ, ಅಂದರೆ ಪೃಥ್ವಿಗೆ ಒಂದು ಬೆರಳಲ್ಲಿ ಒಂದು ಗುಳ್ಳೆ ಆಗಿತ್ತು ಅಂತ, ಅದೇನೇನೋ ಆಗಿ ಅದನ್ನೆಲ್ಲ ಸ್ವಲ್ಪ ಡ್ರೆಸ್ಸಿಂಗ್ ಮಾಡಿಸೋ ಥರ ಆಯಿತು. ಡ್ರೆಸ್ಸಿಂಗ್ ಎಲ್ಲ ಮಾಡಿಸ್ಕೊಂಡು ಹಾಗೆ ಚಾಮರಾಜಪೇಟೆಗೆ ಬರೋ ಅಷ್ಟರಲ್ಲಿ ತುಂಬ ಮಳೆ ಬಂತು ಅಂತ ಅಲ್ಲೊಂದು ಸ್ನ್ಯಾಕ್ಸ್ ಗಾಡಿ ಹತ್ರ ನಿಂತಿದ್ವಾ. ಮಕ್ಕಳು ನೋಡಿದ್ಮೇಲೆ ಬಿಡ್ತಾರ ಸ್ನ್ಯಾಕ್ಸು ತಗೊಡು ಅಂತಿದ್ದ. ಹಾಗೆ ಅವನಿಗೆ ಒಂದು ಟಿಕ್ಕಿ ಪುರಿ ಕೊಡಿಸ್ಕೊಂಡು ಅದನ್ನು ತಿನ್ನೋ ಅಷ್ಟರಲ್ಲಿ ಮಳೆ ಎಲ್ಲ ಕಮ್ಮಿ ಆಯಿತು. ಮನೆಗೆ ಬಂದ್ವಿ. ಮನೆಗೆ ಬಂದ ಮೇಲೆ ನಂದು ಮಂತ್ಲಿ ಪೀರಿಯಡ್ಸ್ ಎಲ್ಲ ಮುಗಿದ ಮೇಲೆ ಒಂದೇ ಸತಿ ನಾನು ಹಾಗೆ ಪೂಜೆ ಶುರು ಮಾಡ್ಕೊಳ್ಳಲ್ಲ. ನಂದು ಎವ್ರಿ ಮಂತು ರೊಟೀನ್ ಹೀಗೆ ಇರುತ್ತೆ. ಹೆಂಗೂ ಮಾಡ್ತೀವಿ, ಒಂದು ಸತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಶುರು ಮಾಡೋಣ ಅಂತ ನಾನು ಇವಾಗ ಕಿಚನ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಒಂದೇ ಸತಿ ಹರಡಿ ಎಲ್ಲ ಗುಡ್ಡೆ ಹಾಕ್ಕೊಳ್ಳೋದು ಬೇಡ ಅಂತ ಒಂದೊಂದೇ ಶೆಲ್ಫ್ನ ತೆಗಿಯೋದು. ಮತ್ತು ಅದು ಪಾತ್ರೆ ಎಲ್ಲ ಏನೂ ಗಲೀಜೇನಾಗಿರಲ್ಲ ಅಂತ ಹಾಗೆ ಒಂದು ಬಟ್ಟೆನಲ್ಲಿ ಒರೆಸಿ ಸರ್ಫಿನ ನೀರಲ್ಲಿ ಎಲ್ಲ ಒರೆಸಿ ಹಂಗಂಗೆ ಜೋಡಿಸ್ತಾ ಇದ್ದೀನಿ. ಫಸ್ಟ್ ಶೆಲ್ಫ್ ಇವಾಗ ಮುಗೀತು. ಸೆಕೆಂಡ್ ಒನ್ನಲ್ಲಿ ಬಾಕ್ಸು ಮತ್ತು ಲೋಟ ಅವೆಲ್ಲ ಇಟ್ಟಿದ್ದೀನಿ. ನಾನು ಹೆವಿ ಪಾತ್ರೆಗಳೆಲ್ಲ ಇಟ್ಕೊಂಡು ಅಂದರೆ ನನಗಿರೋಷ್ಟು ಪಾತ್ರೆನೇ ನೀಟಾಗಿ ಇಟ್ಕೋಬೇಕು. ತುಂಬ ಹೆವಿ ಜಾತ್ರೆ ಥರ ಜೋಡಿಸ್ಕೊಂಡು ಅವೆಲ್ಲ ಕ್ಲೀನ್ ಮಾಡಿ ಮೇಂಟೈನ್ ಮಾಡೋಕ್ಕೆ ನನಗಷ್ಟು ಬರಲ್ಲ, ಮತ್ತು ನನಗೆ ಸ್ವಲ್ಪ ಕಷ್ಟನೂ ಸಹ. ಅದಕ್ಕೆ ಇವಾಗ ನನಗೆ ಎಷ್ಟು ಬೇಕು ಅಷ್ಟು ಪಾತ್ರೆ ಮಾತ್ರ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಮೇಲೆ ಇಟ್ಬಿಟ್ಟಿದ್ದೀನಿ. ಅಲ್ಲಿ ಬಂದು ಸ್ಟೀಲು ಗಾಜಿಂದು ಜಾರು ಚೆನ್ನಾಗಿ ಕಾಣಲಿ ಅಂತ ಆ ಥರ ಏನು ಇಟ್ಕೊಂಡಿಲ್ಲ. ನಾನು ಇಟ್ಕೊಂಡಿರೋದು ಸ್ಟೀಲ್ ಬಾಕ್ಸಲ್ಲಿ ಬರೀ ಬೇಳೆ ಪುಡಿಗಳು ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಮತ್ತು ಅದ್ರ ಕೆಳಗಡೆ ಶೆಲ್ಫಲ್ಲಿ ಚಿಕ್ಕದು ಪ್ಲಾಸ್ಟಿಕ್ ಬಾಕ್ಸ್ ಬರುತ್ತಲ್ಲ, ಸಾಸಿವೆ, ಜೀರಿಗೆ, ಮೆಣಸು ಈ ಥರ ಪ್ರತಿಯೊಂದು ಅಲ್ಲಿಟ್ಕೊಂಡಿದ್ದೀನಿ. ಒಂಥರ ಎತ್ಕೊಂಡು ಪಟ ಅಂತ ಅಡುಗೆ ಮಾಡಿಬಿಡ್ಬೇಕು. ಹುಡ್ಕೊಂಡು ಅವೆಲ್ಲ ನಿಂತ್ಕೊಳ್ಳೋಕ್ಕೆ ಟೈಮು ಇರೋಲ್ಲ ನನಗೆ ಬೆಳಗ್ಗೆ ಟೈಮಲ್ಲಿ, ಮಕ್ಳನ್ನ ಸ್ಕೂಲ್ ಕಳಿಸೋ ಟೈಮಲ್ಲಿ ಅಂದ್ಬಿಟ್ಟು ನಾನು ಪಾತ್ರೆ ಇಟ್ಕೊಂಡೇ ಇಲ್ಲ ಅಂತಲೇ ಅಂದ್ಕೊಳ್ಳಿ. ಸಿಂಪಲ್ಲಾಗಿದೆ, ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಇವಾಗ ನಾನು ಅಲ್ಲೆಲ್ಲ ಬಾಕ್ಸ್ಗಳು ಶೆಲ್ಫ್ದು ಎಲ್ಲ ಮುಗ್ದಿದ್ದಾಯಿತು. ಪಾತ್ರೆಗಳು ಒಂದು ಸಿಂಕಿಂದ ಮೇಲೆ ಬಂದು ತುಂಬಿ ತುಳುಕ್ತಾಯಿತ್ತು ಪಾತ್ರೆಗಳು ತೊಳೆಯೋದು. ಸರಿ, ಪಾತ್ರೆಗಳು ತೊಳ್ಕೊಬಿಡೋಣ ಅಂತ ನಾನು ಪಾತ್ರೆ ತೊಳಿತಿದ್ದೆ. ಮತ್ತು ಈ ಕೆಳಗಡೆ ಶೆಲ್ಫಲ್ಲಿ ಬಂದು ಆಯಿಲ್ ಪೇಂಟ್ ಮಾಡಿಸಿದ್ದು ಎಲ್ಲ ಎದ್ದು ಕೆಟ್ಟದಾಗಿ ಕಾಣಿಸ್ತಾಯಿತ್ತು ಅಂದ್ಬಿಟ್ಟು ಮಾರ್ಬಲ್ ಥರ ಶೀಟ್ ಬರುತ್ತಲ್ಲ ಕವರಿಂಗ್ ಮಾಡೋದ್ಮೇಲೆ ಅಂಟಿಸೋದು, ಅದನ್ನು ಬುಕ್ ಮಾಡಿ ತರಿಸಿದ್ದೆ. ಅಷ್ಟರಲ್ಲಿ ನನ್ನ ಮಗ ದೊಡ್ಡವನು ಅಂಟಿಸಪ್ಪ ಇದನ್ನು, ಅಷ್ಟರಲ್ಲಿ ನಾನು ಪಾತ್ರೆ ತೊಳ್ಕೊತೀನಿ ಅಂತ ನಾನು ಪಾತ್ರೆ ತೊಳಿತಿದ್ದೆ. ಅವನು ಅದನ್ನು ಅಂಟಿಸ್ತಾ ಇದ್ದ. ಇಷ್ಟು ಕೆಲಸ ಮಾಡೋ ಅಷ್ಟರಲ್ಲಿ 3 ಜನನೂ ಬಂದು ಅದು ಇದು ಏನು ಅದೇನು ಇದೇನು ಅಂತ ಕೇಳಿ ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಇದ್ದರು. ನೋಡಿ ಈಗ ಶೆಲ್ಫ್ಗಳು ರೈಟ್ ಸೈಡು ಅಷ್ಟು ಶೆಲ್ಫ್ಗಳದು ಅಷ್ಟು ಮಾತ್ರ ಇವಾಗ ಕೆಲಸ ಮುಗಿಸಿದ್ದಾಯಿತು. ಇವಾಗೆಲ್ಲ ಒಂದೇ ಸತಿ ಹರಡ್ಕೊಂಬಿಟ್ರೆ ಏನಾಗುತ್ತೆ, ಅದು ಎಲ್ಲ ನೀಟಾಗಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಪಾರ್ಟ್ ವೈಸಲ್ಲಿ ಮಾಡ್ಕೋತಾಯಿದ್ದೀನಿ. ಇಲ್ಲಿ ಕೆಳಗಡೆ ಕವರ್ ಅಂಟಿಸ್ತಿದ್ನಲ್ಲ ನನ್ನ ಮಗ, ನೋಡಿ ಅದು ಎಲ್ಲ ಆಯಿತು. ನೆಕ್ಸ್ಟು ಇವಾಗ ಸ್ಟವ್ ಹತ್ರನೇ ತುಂಬ ಅಲ್ಲಿ ಪಿಂಗಾಣಿದು ಜಾಡಿಗಳು ಬರುತ್ತಲ್ಲ ಅದು ಇಟ್ಕೊಂಡಿದ್ದೀನಿ. ಉಪ್ಪು ಮತ್ತು ಉಪ್ಪಿನಕಾಯಿ ಹಾಕಿ, ಮತ್ತು ಒಂದು ಚಿಕ್ಕದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಅದನ್ನು ಸಹ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕೆಳಗಡೆ ನೀಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಶೆಲ್ಫ್ಗಳನ್ನೆಲ್ಲ ಒರೆಸ್ಕೊಬಿಡೋಣ ಅಂತ ಶೆಲ್ಫ್ಗಳೆಲ್ಲ ಒರೆಸ್ತಾ ಇದ್ದೀನಿ. ಮತ್ತು ಸಿಂಕಿಗೆ ಬಂದು ನೋಡಿ, ಇದು ಸೋಡಾ ಪೌಡರು, ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅದು ಸೋಡಾ ಮತ್ತು
ಬಟ್ಟೆ ನೆನ್ಸಕ್ಕೆ ಹಾಕ್ತೀವಿ, ಯಾವುದಾದ್ರೂ ಪರವಾಗಿಲ್ಲ, ಇಂಥದ್ದೇ ಅಂತೇನಿಲ್ಲ, ಅದು ಎರಡೂ ಹಾಕಿ ಬಿಟ್ಬಿಟ್ರೆ ಸಿಂಕಲ್ಲಿ ಪಾಚಿ ಇರಲಿ ಏನೇ ಇದ್ರೂ ತುಂಬ ಚೆನ್ನಾಗಿ ನೀಟಾಗುತ್ತೆ. ಅದಕ್ಕೆ ಒಂದು 10 ನಿಮಿಷ ಅದು ನೆನ್ಕೊಳ್ಳಿ ಅಂತ ಹಾಕಿಬಿಟ್ಬಿಟ್ಟು, ಮತ್ತು ಹಿಂದೆ ಇರೋ ಟೈಲ್ಸ್ಗಳ್ನೆಲ್ಲ ಸ್ವಲ್ಪ ಚೂರು ಏನೋ ಗಲೀಜಿತ್ತು, ಮತ್ತು ಅದೇ ಟೈಲ್ಸಲ್ಲೇ ಒರೆಸ್ಕೊತಾ ಇದ್ದೀನಿ ನಾನು. ಟೈಲ್ಸು, ಕಿಟಕಿಗಳು, ಪ್ರತಿಯೊಂದು ಮೇಲಿಂದೆಲ್ಲ ಕೆಲಸ ಮುಗಿಸಿದ್ರೆ ನೆಕ್ಸ್ಟು ಸ್ಟೌವ್ದು ಒರ್ಸೋಕ್ಕೆ ಈಸಿ ಆಗಿಬಿಡುತ್ತೆ, ನೀಟ್ ಮಾಡ್ಕೊಬೋದು ಅಂದ್ಬಿಟ್ಟು ಸಿಂಕಿಂದೆ ಇರೋ ಟೈಲ್ಸು ಮತ್ತು ಕಿಟಕಿ ಎಲ್ಲ ನೀಟ್ ಮಾಡ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ಸ್ಟವ್ಗೆ ವಿಮ್ ಜೆಲ್ ಬರುತ್ತಲ್ವ, ಅದನ್ನು ಹಾಕಿ ಬಿಟ್ಟಿದ್ದೆ ಒಂದು 10 ನಿಮಿಷ. ಅದನ್ನು ನೋಡಿ ಎಷ್ಟು ನೀಟಾಗಿ ಬಂತು ಎಲ್ಲ. ಮತ್ತು ಸ್ಟೌವು ಹಿಂದೆ ಟೈಲ್ಸು ಒಂದು 3 ಟೈಲ್ಸ್ ಬಂದು ತುಂಬ ಇದಾಗಿರುತ್ತೆ, ಅಲ್ಲಿ ಗಲೀಜಾಗಿರುತ್ತೆ. ಇವಾಗ ಆ ಟೈಲ್ಸ್ನು ಸಹ ನಾನು ಸೋಪಿನ ನೀರು ಹಾಕಿ ಎಲ್ಲ ತೊಳ್ಕೊತಾ ಇದ್ದೀನಿ. ಮತ್ತು ಕೊಳಾಯಿನೂ ಸಹ ಸಿಂಕ್ ಪಕ್ಕ ಇರುವಂಥ ಟೈಲ್ಸೂ ತುಂಬ ಜಿಡ್ಡಾಗ್ಬಿಟ್ಟಿರುತ್ತೆ. ಒಂದೇ ಸತಿ ಎಲ್ಲ ತೊಳ್ಕೊಂಡ್ರೆ ಉಜ್ಜಿಬಿಟ್ರೆ ಸೋಪ್ ಹಾಕಿ ಮತ್ತು ನೀರಲ್ಲಿ ತೊಳ್ಕೊಬೋದಲ್ಲ ಅಂದ್ಬಿಟ್ಟು ನಾನು ಸಿಂಕು ಕೊಳಾಯಿನೂ ಸಹ ಚೆನ್ನಾಗಿ ಉಜ್ಕೋತಾ ಇದ್ದೀನಿ. ಸಿಂಕ್ ಹಿಂದೆ ಇರುತ್ತಲ್ಲ, ಅದು ಅಷ್ಟೇ, 1-2 ಟೈಲ್ಸ್ ಮಾತ್ರ ತುಂಬ ಗಲೀಜಾಗಿರುತ್ತೆ. ನಾನು ಇದು ಪಾತ್ರೆ ತೊಳೆಯೋ ಬ್ರಷ್ ಯೂಸ್ ಮಾಡ್ತಾಯಿಲ್ಲ, ಇದನ್ನು ಉಜ್ಜೋಕ್ಕೆ ಅಂತಲೇ ಒಂದು ಸಪ್ರೇಟ್ ಬ್ರಷ್ ಇಟ್ಟಿದ್ದೆ, ಅದರಲ್ಲಿ ಉಜ್ಜುತ್ತಾ ಇದ್ದೀನಿ. ನೋಡಿ, ಅದು ಏನು ನೀವು ಎಫರ್ಟ್ ಹಾಕಂಗೆ ಇಲ್ಲ, ಸುಮ್ಮನೆ ಹಿಂಗೆ ಉಜ್ಜಿಬಿಟ್ರೆ ಎಲ್ಲ ಕೊಳೆ ಬಂದ್ಬಿಡುತ್ತೆ. ನೋಡಿ, ಇವಾಗ ನೋಡ್ತಾ ಇದ್ದೀರಾ ಸಿಂಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ತೊಳೆದು ತೋರಿಸ್ತಾ ಇದ್ದೀನಿ. ಮತ್ತು ನಾನು ಲಾಸ್ಟ್ ಟೈಮು 2 ವೀಡಿಯೋ ಚೆನ್ನಾಗಿ ವ್ಯೂಸ್ ಹೋಗಿರೋದೇ ಎಲ್ಲ ವೀಡಿಯೋ ಬ್ಲರ್ ಆಗಿಬಿಟ್ಟಿತ್ತು, ತುಂಬ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ. ಒಂದು ಚಾಮುಂಡೇಶ್ವರಿಗೆ ಹೋಗಿದ್ನಲ್ಲ, ಆ ವಿಡಿಯೋನು ತುಂಬ ಚೆನ್ನಾಗಿ ಓಡಿದೆ. 1K ವ್ಯೂಸ್ ಎಲ್ಲ ಹೋಗಿದೆ, ಅದು 1.2K ವ್ಯೂಸ್ ಹೋಗಿದೆ. ಬಟ್ ಅದು ಬ್ಲರ್ ಆಗಿಬಿಟ್ಟಿದೆ ಎಂಡಲ್ಲಿ, ನಾನು ಅದು ನೋಡಿಕೊಂಡೇ ಇಲ್ಲ. ಮತ್ತು ನಂದು ಹೊಸ ಟ್ರೈಪೋಡ್ ತೊಗೊಂಡಿದ್ದೀನಿ ಅಂತ ಒಂದು ವೀಡಿಯೋ ಮಾಡಿ ತೋರಿಸಿದ್ದೀನಲ್ವ, ಆ ವಿಡಿಯೋನೂ ಅಷ್ಟೇ ವ್ಯೂಸ್ ತುಂಬ, ಅದು 100 ವ್ಯೂಸ್ ಏನೋ 150 ವ್ಯೂಸ್ ಏನೋ ಬಂದಿದೆ. ಬಟ್ ಅದು ಒಂದು 30 ಸೆಕೆಂಡ್ಸ್ ಅಷ್ಟೇ ಬಂದಿರೋದು ವೀಡಿಯೋ. ನೆಕ್ಸ್ಟು ಫುಲ್ಲು ಬ್ಲರ್ ಆಗಿದೆ. ನಾನು ಅವತ್ತು ನೋಡಿಕೊಂಡೇ ಇಲ್ಲ ವೀಡಿಯೋ. ಅದನ್ನು ನೆಕ್ಸ್ಟ್ ಡೇ ನೋಡಿದ್ದೀನಿ. ನೋಡೋಷ್ಟ್ರಲ್ಲಿ ಸ್ವಲ್ಪ ವ್ಯೂಸ್ ಎಲ್ಲ ಬಂದಿತ್ತು. ಅದು ವಾಚಿಂಗ್ ಅವರ್ಸು ಕೌಂಟ್ ಆಗಿರುತ್ತೆ, ಎಷ್ಟು ಬರುತ್ತೋ ಬರಲಿ, ಡೆಲೀಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಆ ವಿಡಿಯೋ ಏನು ಡೆಲೀಟ್ ಮಾಡಿಲ್ಲ. ಫ್ರೆಂಡ್ಸ್, ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಮತ್ತು ನಾವು ಮಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಸಹ ತೋರಿಸಿ. ಅಲ್ಲಿ ಮನಿ ಪ್ಲ್ಯಾಂಟ್ ಗಿಡ ಇಟ್ಟಿದ್ದೆ ಅಲ್ವಾ, ಅದನ್ನು ಬಾಟಲ್ನು ಸಹ ಒಂದು ಸತಿ ವಾಶ್ ಮಾಡಿ ಹೊಸ ನೀರು ತುಂಬಿಸಿ ಗಿಡನೂ ಸಹ ತೊಳೆದು ಅದು ಜಾಗಕ್ಕೆ ಇಡ್ತಾಯಿದ್ದೀನಿ. ಇಷ್ಟು ಮಾಡಿದ್ರೆ ಆಲ್ಮೋಸ್ಟ್ ನಂದು ಕಿಚನ್ದು ಕ್ಲೀನಿಂಗ್ಸ್ ಎಲ್ಲ ಮುಗೀತು. ಮತ್ತು ಲಾಸ್ಟಲ್ಲಿ ಫಿಲ್ಟರ್ ಮೇಲೆ ಹಾಕಿರ್ತೀನಲ್ಲ, ನ್ಯಾಪ್ಕಿನ್ ಬರುತ್ತಲ್ಲ, ಆಮೇಲೆ ಫ್ರಿಡ್ಜ್ ಮೇಲೆ ಹಾಕಿರುವಂಥ ನ್ಯಾಪ್ಕಿನ್ನು, ಅವನ್ನು ಸಹ ಚೇಂಜ್ ಮಾಡಿಕೊಂಡು ಕಸ ಎಲ್ಲ ಗುಡಿಸಿ ಒರೆಸಿದ್ರೆ ಆಲ್ಮೋಸ್ಟ್ ನಂದು ಕಿಚನೆಲ್ಲ ಒಂದು ಹಂತಕ್ಕೆ ನನ್ನ ಕೈಗೆ ಸಿಕ್ತು ಅಂತಾಯಿತು. ನೆಕ್ಸ್ಟ್ ಬ್ಯಾಕ್ ಟು ನಾರ್ಮಲ್ ರೊಟೀನ್. ಇವಾಗೆಲ್ಲ ನೀಟಾಗಿರೋದ್ರಿಂದ ನೆಕ್ಸ್ಟು ನಾನು ಬೇರೆ ವಾರ ಪೂಜೆ ಕೆಲಸಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಎವ್ರಿ ಮಂತ್ ನಾನು ಸೇಮ್ ಇದೇ ಥರ ಡೀಪ್ ಕ್ಲೀನಿಂಗ್ ಮಾಡ್ಕೋತೀನಿ. ನನಗೆ ಹಿಂಗೆ ಮಾಡಿದ್ರೇ ಒಂಥರ ಸಮಾಧಾನ. ಫೈನಲ್ ಇವಾಗ ಹೆಂಗೆ ಬಂದಿದೆ ಅಂತ ಲುಕ್ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ.
ಕಿಚನ್ ಆಗಿದ ತಕ್ಷಣ ನೆಕ್ಸ್ಟ್ ಕ್ಲೀನಿಂಗ್ ಬಂದು ನಂದು ಬೆಡ್ರೂಮ್ ಆಗಿರುತ್ತೆ. ಬೆಡ್ರೂಮಲ್ಲಿ ಏನು ಅಷ್ಟೊಂದು ರಿಸ್ಕ್ ತೊಗೊಂಡು ಮಾಡೋಂಥ ಕ್ಲೀನಿಂಗ್ ಎಲ್ಲ ಏನಿರಲ್ಲ. ಹಾಸಿಗೆ ಕವರು ಮತ್ತು ಪಿಲ್ಲೋ ಕವರ್ನೆಲ್ಲ ತೆಗೆದ್ರೆ ಮುಗೀತು. ತೆಗೆದು ಮೇಲೇನು ಧೂಳು ಜಾಡು ಏನಿರುತ್ತೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡ್ರೆ ರೂಮ್ ಮುಗಿಯುತ್ತೆ. ಮತ್ತು ಹಾಸಿಗೆ ಪಿಲ್ಲೋ ಕವರು ಅದು ಒಂಥರ ಮುಗ್ಗು ಸ್ಮೆಲ್ಲು, ಗಲೀಜು, ತುಂಬ ನೋಡೋಕ್ಕೆ ಚೆನ್ನಾಗಿ ಅಂದರೆ ಗಲೀಜು ಕಾಣಿಸ್ತಾ ಇದೆ ಅಂದರೆ ಫ್ರೆಂಡ್ಸ್ ಒಂದು ಸತಿ ಟಿಪ್ಸ್ ಫಾಲೋ ಮಾಡಿ. ನಾನು ನೀರಿಗೆ ಇಲ್ಲಿ ಅರಿಶಿನ ಮತ್ತು ಸೋಡಾ ಮತ್ತು ಒಂಚೂರು ಶಾಂಪು, ನಾನು ಯಾವ ಶಾಂಪು ಯೂಸ್ ಮಾಡ್ತೀರೋ ನೀವು ಅದೇ ಶಾಂಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಸಿಗೆ ಮೇಲೆ ಒಂದು ಬಟ್ಟೆ ತೊಗೊಂಡು ಕಾಟನ್ ಬಟ್ಟೆಯಲ್ಲಿ ಹಾಸಿಗೆ ಮೇಲೆ ಹಿಂದೆ ಮುಂದೆ ಎಲ್ಲ ಅಕ್ಕಪಕ್ಕ ಎಲ್ಲ ನೀಟಾಗಿ ಒರೆಸ್ಕೊಳ್ಳಿ. ನಾನು ಒರೆಸಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ನೀರು ಗಲೀಜಾಗಿದೆ. ಅರಿಶಿನ ಹಾಕೋದ್ರಿಂದ ಏನೇ ಒಂದು ಗಲೀಜಿದ್ರು ಬರುತ್ತೆ. ಮತ್ತು ಸೋಡಾ ಶಾಂಪು ಹಾಕೋದ್ರಿಂದ ಒಂದು ಒಳ್ಳೆ ಘಮ ಇರುತ್ತೆ. ಸೋಡಾ ಕ್ಲೀನ್ ಮಾಡುತ್ತೆ. ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಇವಾಗ ಎಷ್ಟು ನೀಟಾಗಿ ಒಳ್ಳೆ ಹೊಸ ಹಾಸಿಗೆ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಬಂದು ಕಿಟಕಿ ಒರೆಸ್ಕೊಳ್ಳೋದು. ಕಿಟಕಿ ಬಾಗಿಲುಗಳು, ರೂಮಿಂದು ಕಿಟಕಿ ಬಾಗಿಲು ಎಲ್ಲ ಒರೆಸಿದ್ರೆ ರೂಮು ಆಲ್ಮೋಸ್ಟ್ ಕ್ಲೀನ್ ಆಯಿತು. ಕಿಟಕಿ ಸ್ಕ್ರೀನು ಸಹ ಚೇಂಜ್ ಮಾಡಬೇಕು. ಇಷ್ಟು ಮಾಡಿದ್ರೆ ರೂಮಿಂದು ಏನೂ ಇರಲ್ಲ. ಮಂಚದ ಕೆಳಗಡೆ ನಾವು ಏನೂ ಇಟ್ಟಿಲ್ಲ, ಅಷ್ಟು ತೆಗೆದು ಕ್ಲೀನ್ ಮಾಡಿದ್ರೆ ಮುಗೀತು. ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದ್ಮೇಲೆ ರೂಮಂದು ಅಡುಗೆ ಮನೆಯಲ್ಲಿ ಬೇರೆ ಏನು ಚೇಂಜಸ್ ಇರುತ್ತೆ, ರೂಮಲ್ಲಿ ಏನು ಚೇಂಜಸ್ ಇರುತ್ತೆ ಅಂತ ಪ್ರತಿಯೊಂದು ಎಲ್ಲ ನಿಮ್ಗೆ ತೋರಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.